ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಒಂದು ಪದ್ಯ ವೈ ಗಾಡ್ ಮೇಡ್ ಟೀಚರ್ಸ್, ದೇವರು ಅಧ್ಯಾಪಕರನ್ನ ಶಿಕ್ಷಕರನ್ನ ಯಾಕೆ ಸೃಷ್ಟಿಸಿದ್ದು ಅನ್ನೋ ಒಂದು ಪದ್ಯವನ್ನ ಕಲಿಯೋಕೆ ಹೋಗ್ತಾ ಇದ್ದೀವಿ. ನಿಮ್ಗೇನ್ ಅನ್ಸುತ್ತೆ, ದೇವರು ಶಿಕ್ಷಕರನ್ನ ಯಾಕೆ ಸೃಷ್ಟಿ ಮಾಡಿದ್ದು ಅಂತ ಯೋಚನೆ ಮಾಡಿ. ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ಯೋಚನೆ ಮಾಡಿ, ಒಂದು ನಿಮಿಷ ಟೈಮ್ ತಗೊಂಡು ಆಮೇಲೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿ. ಪದ್ಯ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿ: ಕನ್ಸಿಡರ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಆ್ಯಂಡ್ ಡಿಸ್ಕಸ್ ಇನ್ ದಿ ಕ್ಲಾಸ್ ವಿತ್ ಯುವರ್ ಪಾರ್ಟ್ನರ್ and the teacher. Each one of you can directly speak with the assistance of your teacher. ಮೊದಲನೆಯದು, ಟೀಚರ್ಸ್ ರಿಮೈನ್ ಗೈಡಿಂಗ್ ಸ್ಟಾರ್ಸ್ ಥ್ರೂಔಟ್ ಅವರ್ ಲೈಫ್ಸ್. ಯಾವಾಗಲೂ ನಮಗೆ ಶಿಕ್ಷಕರು ಒಂದು ದಾರಿದೀಪ ಆಗಿರ್ತಾರೆ. ನಮ್ಮ ಗೈಡಿಂಗ್ ಸ್ಟಾರ್ ಅಂದರೆ ಒಂದು ದಿಕ್ಕು ತೋರಿಸುವ ನಕ್ಷತ್ರವಾಗಿರ್ತಾರೆ. ಎಲ್ಲಿವರೆಗೆ? ನಮ್ಮ ಜೀವನ ಪೂರ್ತಿ ಶಿಕ್ಷಕರು ಒಂದು ದಾರಿ ತೋರಿಸುವ ನಕ್ಷತ್ರ ಆಗಿರ್ತಾರೆ ಅಂತ ಅರ್ಥ. ಒಂದನೆಯದು. ಎರಡನೆಯದು, ದೇ ಶೋ ಅಸ್ ದಿ ರೈಟ್ ಪಾತ್, ಅವರು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ಮೂರನೆಯದು, ದೇ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ವರ್ಲ್ಡ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾರೆ. ನಾಲ್ಕನೇದು, ದೇ ಟೀಚರ್ಸ್ ಟು ಅಪ್ರಿಷಿಯೇಟ್ ನೇಚರ್ ಆ್ಯಂಡ್ ಆಲ್ ಲಿವಿಂಗ್ ಬೀಯಿಂಗ್ಸ್, ಅವರು ನಮಗೆ ನಿಸರ್ಗ ಮತ್ತು ಎಲ್ಲ ಜೀವಿಗಳನ್ನು ಅಪ್ರಿಷಿಯೇಟ್ ಮಾಡಲು ಕಲಿಸ್ತಾರೆ, ಮೆಚ್ಚುಗೆ ವ್ಯಕ್ತಪಡಿಸಲು ಕಲಿಸ್ತಾರೆ. ಐದನೇದು, ದೇ ಹೆಲ್ಪ್ ಅಸ್ ಟು ಡೆವಲಪ್ ರೆಸ್ಪೆಕ್ಟ್ ಫಾರ್ ಅದರ್ಸ್, ಅವರು ಅಂದರೆ ಶಿಕ್ಷಕರು ನಮಗೆ ಬೇರೆಯವರನ್ನು ಗೌರವದಿಂದ ನೋಡ್ಕೊಳ್ಳುವಂಥ ಶಕ್ತಿನ ನಮ್ಮಲ್ಲಿ ಬೆಳೆಸ್ತಾರೆ. ಇದನ್ನು ಓದಿದ ಮೇಲೆ ಕೆಳಗೆ ನಾವು ಕಂಪ್ಲೀಟ್ ದಿ ಸರ್ಕಲ್ಸ್ ಅಂತ ಇದೆ. ಇಲ್ಲಿ ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್ ಅಂದರೆ, ಶಿಕ್ಷಕರೇ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕೆ? ಫಾರ್ ಯುವರ್ ಗೈಡೆನ್ಸ್, ನೀವು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಫಾರ್ ಶೋಯಿಂಗ್ ಅಸ್ ದಿ ರೈಟ್ ಪಾತ್, ನಮಗೆ ನೀವು ಒಂದು ಒಳ್ಳೆಯ ಸರಿಯಾದ ದಾರಿಯನ್ನು ತೋರಿಸಿದ್ದಕ್ಕೆ ಧನ್ಯವಾದ ಮಾಡ್ತೀವಿ. ಮತ್ತೆ ಏನು ಬರೀಬೋದು? ಫಾರ್ ಹೆಲ್ಪಿಂಗ್ ಅಸ್ ಡೆವಲಪ್ ರೆಸ್ಪೆಕ್ಟ್ ಫಾರ್ ಅದರ್ಸ್, ಅಂತ ಬರಿಬೋದು. ಆಮೇಲೆ ಮತ್ತೆ ಇನ್ನೊಂದು ಏನು ಬರೋದು? ಫಾರ್ ಟೀಚಿಂಗ್ ಅಸ್ ಟು ಅಪ್ರಿಷಿಯೇಟ್. ಫಾರ್ ಅಂತ ಅಲ್ಲಿ ಬರೆದಿದ್ದಾರೆ, ಇಲ್ಲಿ ಫಾರ್ ಬರೆಯೋದು ಬೇಕಾಗಲ್ಲ. ಡೈರೆಕ್ಟಾಗಿ ನೀವು ಉತ್ತರವನ್ನು ಬರೆಯೋಕ್ಕೆ ಶುರು ಮಾಡಬಹುದು. ಫಾರ್ ಟೀಚಿಂಗ್ ಅಸ್ ಟು ಅಪ್ರಿಷಿಯೇಟ್, nature and all living beings. ನಾನು ಚಿಕ್ಕವನಿದ್ದಾಗ ನೇಚರ್ನ ನಟೂರೆ ಅಂತ ಓದ್ತಿದ್ದೆ. ಜೋಕ್. ಫಾರ್ ಹೆಲ್ಪಿಂಗ್ ಅಸ್ ಡೆವಲಪ್ ರೆಸ್ಪೆಕ್ಟ್ ಟುವರ್ಡ್ಸ್ ಅದರ್ಸ್ ಆಯಿತು. ಫಾರ್ ಟೀಚಿಂಗ್ ಅಸ್ ಟು ಅಪ್ರಿಷಿಯೇಟ್ ನೇಚರ್ ಆ್ಯಂಡ್ ಲಿವಿಂಗ್ ಬೀಯಿಂಗ್ಸ್ ಆಯಿತು. ಫಾರ್ helping us understand the world around us, for helping us understand the world around
ಆಸ್ ಅಂತ ಬರಿತೀರಾ. ಸರಿನಾ? ಹೀಗೆ ನೀವು ಈ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಿದ ಮೇಲೆ ನಾವು ಪದ್ಯಕ್ಕೆ ಹೋಗೋಣ. ವೈ ಗಾಡ್ ಮೇಡ್ ಟೀಚರ್ಸ್, ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿದ್ದು ಯಾಕೆ? ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್, ಯಾವಾಗ ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿದರೋ, ಹಿ ಗೇವ್ ಅಸ್ ಸ್ಪೆಷಲ್ ಫ್ರೆಂಡ್ಸ್, ನಮಗೆ ವಿಶೇಷವಾದ ಸ್ನೇಹಿತರನ್ನ ಶಿಕ್ಷಕರ ರೂಪದಲ್ಲಿ ಕೊಟ್ಟರು. ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೀಸ್ ವರ್ಡ್, ಅಂದರೆ ದೇವರು ಸೃಷ್ಟಿ ಮಾಡಿದ ಜಗತ್ತನ್ನ ನಮಗೆ ಅರ್ಥ ಮಾಡಿಕೊಳ್ಳಲು ದೇವರೇ ಬಂದು ಹೇಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿ ನಮ್ಮ ಸಹಾಯಕ್ಕೆ ಅಂತ ಬಿಟ್ಟರು. ಆ್ಯಂಡ್ ಟ್ರೂಲಿ ಕಾಂಪ್ರಹೆಂಡ್, ಆ್ಯಂಡ್ ಟ್ರೂಲಿ ಅಂದರೆ ನಿಜವಾಗ್ಲೂ, ಕಾಂಪ್ರಹೆಂಡ್ ಹೇಗೆ ಸ್ಪೆಲ್ ಮಾಡ್ತೀರಾ ಗೊತ್ತೀರಾ? COMPREHEND, ಕಾಂಪ್ರಹೆಂಡ್ ಅಂದರೆ ಗ್ರಹಿಸು, ಆ್ಯಂಡ್ ಟ್ರೂಲಿ ನಿಜವಾಗ್ಲೂ, ಗ್ರಹಿಸು, ಕಾಂಪ್ರಹೆಂಡ್ ಅಂದರೆ ಗ್ರಹಿಸು, ಅರ್ಥ ಮಾಡಿಕೊ ಅಂತ ಅರ್ಥ, ಅರೆದು ಕುಡಿ ಅಂತ ಹೇಳ್ತಾರೆ. ನಮಗೆ ದೇವರು ಸೃಷ್ಟಿ ಮಾಡಿದ ಜಗತ್ತನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿದ. ದಿ ಬ್ಯೂಟಿ ಆ್ಯಂಡ್ ದಿ ವಂಡರ್, ಬ್ಯೂಟಿ ಅಂದರೆ ಸೌಂದರ್ಯ, ವಂಡರ್ WONDER, ವಂಡರ್ ಅಂದರೆ ಆಶ್ಚರ್ಯ, ಕೌತುಕ, ಅಚ್ಚರಿ ಅಂತ ಅರ್ಥ. ಈ ಜಗತ್ತಿನ ಸೌಂದರ್ಯ ಮತ್ತು ಅದರ ಅಚ್ಚರಿಗಳನ್ನು ಅರ್ಥ ಮಾಡಿಕೊಳ್ಳಲು ದೇವರು ಶಿಕ್ಷಕರನ್ನ ಸೃಷ್ಟಿದ. ಬರೀ ಅರ್ಥ ಮಾಡಿಕೊಳ್ಳಲು ಅಲ್ಲ, ಅರ್ಥವನ್ನು ನಮಗೆಲ್ಲ ತಿಳಿಸಿ ಹೇಳೋದಕ್ಕೆ. ಫಾರ್ ಎವ್ರಿಥಿಂಗ್ ವಿ ಸಿ ಆ್ಯಂಡ್ ಬಿಕಮ್ ಅ ಬೆಟರ್ ಪರ್ಸನ್ ವಿತ್ ಈಚ್ ಡಿಸ್ಕವರಿ, ಎಲ್ಲ ಅನ್ವೇಷಣೆಗಳೊಂದಿಗೆ ನಾವು ಒಬ್ಬ ಉತ್ತಮ ಮನುಷ್ಯನನ್ನಾಗಿಸಲು, ನಮ್ಮನ್ನು ಉತ್ತಮ ಮನುಷ್ಯನನ್ನಾಗಿಸಲು ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿದ. ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹಿ ಗೇವ್ ಅಸ್ ಸ್ಪೆಷಲ್ ಗೈಡ್ಸ್. ಗೈಡ್ಸ್ ಅಂದರೆ ಮಾರ್ಗದರ್ಶಿಗಳು, ಗೈಡ್ಸ್ ಅಂದರೆ ಮಾರ್ಗದರ್ಶಿಗಳು. ಟು ಶೋ ಅಸ್ ವೇಸ್ ಇನ್ ವಿಚ್ ಟು ಗ್ರೋ, ನಮಗೆ ಬೆಳೆಯುವ ದಾರಿಗಳನ್ನು ತೋರಿಸಲು. ಸೊ ವಿ ಕ್ಯಾನ್ ಆಲ್ ಡಿಸೈಡ್, ನಾವು ಒಂದು ನಿರ್ಧಾರ ಮಾಡಲು. ಹೌ ಟು ಲಿವ್ ಆ್ಯಂಡ್ ಹೌ ಟು ಡೂ ವಾಟ್ಸ್ ರೈಟ್ ಇನ್ಸ್ಟೆಡ್ ಆಫ್ ರಾಂಗ್, ತಪ್ಪುಗಳನ್ನು ಬಿಟ್ಟು ಸರಿಯಾದ ಕೆಲಸಗಳನ್ನು ಮಾಡಿ ಹೇಗೆ ಬೆಳೆಯಲು ಮತ್ತು ತಪ್ಪು ಸರಿ ಇವುಗಳ ಮಧ್ಯೆ ಹೇಗೆ ನಿರ್ಧಾರ ಮಾಡೋದು ಅಂತ ಕಲಿಸೋದಕ್ಕೆ ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿದ. ಟು ಲೀಡ್ ಅಸ್ ಸೊ ದ್ಯಾಟ್ ವಿ ಕ್ಯಾನ್ ಲೀಡ್, ಲೀಡ್ ಅಂದರೆ ನಾಯಕತ್ವ ವಹಿಸು. ಟು ಲೀಡ್ ಅಸ್ ಸೊ ದ್ಯಾಟ್ ವಿ ಕ್ಯಾನ್ ಲೀಡ್, ಅವರು ಮೊದಲು ನಮ್ಮ ನಾಯಕರಾಗಿ ನಮಗೆ ದಾರಿ ತೋರಿಸ್ತಾರೆ. ಆಮೇಲೆ ನಾವು ದೊಡ್ಡವರಾದ್ಮೇಲೆ ನಾವು ನಾಯಕರಾಗಿ ನಮ್ಮ ಮಕ್ಕಳಿಗೆ, ಗೆಳೆಯರಿಗೆ, ಚಿಕ್ಕವರಿಗೆ, ದೊಡ್ಡವರಿಗೆ ದಾರಿ ದೀಪ ಆಗ್ತೀವಿ. ಆ್ಯಂಡ್ ಲರ್ನ್ ಹೌ ಟು ಬಿ ಸ್ಟ್ರಾಂಗ್, ಮತ್ತು ಯಾವಾಗಲೂ ನಾವು ಬಲಶಾಲಿಗಳಾಗಿ ಗೌರವದಿಂದ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಕಲಿಸೋದಕ್ಕೆ ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿದ. ವೈ ಗಾಡ್ ಕ್ರಿಯೇಟೆಡ್ ಟೀಚರ್ಸ್? ಇನ್ ಹೀಸ್ ವಿಸ್ಡಮ್ ಆ್ಯಂಡ್ ಹೀಸ್ ಗ್ರೇಸ್. ವಿಸ್ಡಮ್ ಅಂದರೆ ಜ್ಞಾನ, ಬುದ್ಧಿವಂತಿಕೆ. ಗ್ರೇಸ್ ಅಂದರೆ ಬೆಡಗು, ಅನುಗ್ರಹ, ಎರಡರ್ಥನೂ ಬರುತ್ತೆ. ಇನ್ ಹೀಸ್ ವಿಸ್ಡಮ್ ಆ್ಯಂಡ್ ಹೀಸ್ ಗ್ರೇಸ್
was to help us learn to make our world a better and wiser place ಅಂತ ಹೇಳ್ತಾರೆ. ಇಲ್ಲಿ ಗ್ರೇಸ್ ಮತ್ತು ಪ್ಲೇಸ್ ಇದು ರೈಮಿಂಗ್ ವರ್ಡ್ಸ್ ಆಗಿದ್ದಾವೆ. ರಾಂಗ್ ಆ್ಯಂಡ್ ಸ್ಟ್ರಾಂಗ್ ರೈಮಿಂಗ್ ವರ್ಡ್ಸ್ ಆಗಿದ್ದಾವೆ. ಹೀಗೆ ನೀವು ರೈಮಿಂಗ್ ವರ್ಡ್ಸ್ನ ನೋಡ್ತಾ ಇರಿ. ಆದರೆ ಇನ್ನು ಪದ್ಯ ಮುಗ್ದಿಲ್ಲ. ಇನ್ ಹೀಸ್ ವಿಸ್ಡಮ್ ಆ್ಯಂಡ್ ಹೀಸ್ ಗ್ರೇಸ್ ವಾಸ್ ಟು ಹೆಲ್ಪ್ ಅಸ್ ಲರ್ನ್ ಟು ಮೇಕ್ ಅವರ್ ವರ್ಲ್ಡ್ ಅ ಬೆಟರ್ ಆ್ಯಂಡ್ ವೈಸರ್ ಪ್ಲೇಸ್. ನಮ್ಮ ಜಗತ್ತನ್ನು ಒಂದು ಇನ್ನೂ ಒಳ್ಳೆಯ, ಇವಾಗ ಇರೋದಕ್ಕಿಂತ ಒಳ್ಳೆಯ ಜಗತ್ತು ಮತ್ತು ಬುದ್ಧಿವಂತ ಜಗತ್ತನ್ನು ಕ್ರಿಯೇಟ್ ಮಾಡಲು, ಅಂದರೆ ಸೃಷ್ಟಿ ಮಾಡಲು ನಮಗೆ ಸಹಾಯ ಮಾಡಲೆಂದು ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿದ ಅಂತ ಈ ಸುಂದರವಾದ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಗ್ಲೋಸರಿ ನೋಡೋದಕ್ಕಿಂತ ಮುಂಚೆ, ಇಲ್ಲಾಂದ್ರೆ ಗ್ಲೋಸರಿ ನೋಡ್ಕೊಂಡು ಹೋಗೋಣ. ಕಾಂಪ್ರಹೆಂಡ್ ಅಂದರೆ ಗ್ರಹಿಸು, ವಂಡರ್ ಅಂದರೆ ಅಚ್ಚರಿ ವ್ಯಕ್ತಪಡಿಸು, ಡಿಸ್ಕವರಿ ಅಂದರೆ ಅನ್ವೇಷಣೆಗಳು, ವಿಸ್ಡಮ್ ಅಂದರೆ ಜ್ಞಾನ, ಗ್ರೇಸ್ ಅಂದರೆ ಅನುಗ್ರಹ. ಸರಿನಾ? ಹೀಗೆ ನಾವು ಶಬ್ದಗಳನ್ನು ನೋಡಿದ ಮೇಲೆ ಇನ್ನೊಂದು ಸರ್ತಿ ಸ್ಟಾರ್ಟಿಂಗಿಂದ ನಾನು ಈ ಪದ್ಯವನ್ನು ಓದ್ತೀನಿ, ನೀವು ನನ್ನ ಜೊತೆ ಓದಿ. ವೆನ್, ಇಲ್ಲಿಂದ ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹಿ ಗೇವ್ ಅಸ್ ಸ್ಪೆಷಲ್ ಫ್ರೆಂಡ್ಸ್ ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ ಆ್ಯಂಡ್ ಟ್ರೂಲಿ ಕಾಂಪ್ರಹೆಂಡ್ the beauty and the wonder of everything we see. ನಾವು ನೋಡಿದ್ದನ್ನೆಲ್ಲ ಗ್ರಹಿಸುವ ಶಕ್ತಿ ನಮಗೆ ಎಲ್ಲಿಂದ ಬರುತ್ತೆ? ಶಿಕ್ಷಕರಿಂದ ಬರುತ್ತೆ. ಆ್ಯಂಡ್ ಬಿಕಮ್ ಅ ಬೆಟರ್ ಪರ್ಸನ್ ವಿತ್ ಈಚ್ ಡಿಸ್ಕವರಿ. ಎಲ್ಲ ಹೊಸ ಅನ್ವೇಷಣೆಗಳ ಜೊತೆ ನಾವು ಇನ್ನೂ ಒಳ್ಳೆಯ ಮನುಷ್ಯರಾಗಲೆಂದು. When God created teachers, He gave us special guides to show us ways in which to grow so we can all decide how to live and how to do what's right instead of wrong. To lead us so that we can lead and learn how to be strong. Why God created teachers? In His wisdom and His grace was to help us learn to make our world a better, wiser place. ಇಲ್ಲಿಗೆ ನಿಮ್ಮ ಪದ್ಯ ಮುಗೀತು. ಗ್ಲೋಸರಿಯನ್ನ ಆಲ್ರೆಡಿ ನೋಡ್ಕೊಂಡಿದ್ದೀರಾ. ಮುಂದೆ ಪ್ರಶ್ನೆಯ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, whom does the word his refer to in this poem? Why does it begin with a capital H? In this poem, the word his. ಉತ್ತರ ಹೇಳ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳಿ. In this poem, the word his refers to the God. The H in his is written in capital because God is the greatest. When you mention God as he, him, his, she, her, you need to write the first letter of he, him, she, her, his as a capital letter when you are referring to the something great, something like God. ಎರಡನೇ ಪ್ರಶ್ನೆ, what do we become after discovering the beauty and wonder of His word? ಉತ್ತರ, we become a better person after each discovery of beauty and wonder. ಮೂರನೇ ಪ್ರಶ್ನೆ, what quality would we develop when teachers guide us? When teachers guide us, we develop many qualities such as how to live and how to do what is right. To understand what is right instead of wrong. To learn
how to be strong, and to know the right way in which we can grow. ಇದು ನಿಮ್ಮ ಮೂರನೇ ಪ್ರಶ್ನೆಗೆ ಉತ್ತರ ಆಗಿತ್ತು. ನಾಲ್ಕನೇ ಪ್ರಶ್ನೆ, ವಾಟ್ ಶುಡ್ ವಿ ಡೂ ಫಾರ್ ಅವರ್ ವರ್ಡ್ ವಿತ್ ದ ಹೆಲ್ಪ್ ಆಫ್ ಅವರ್ ಟೀಚರ್ಸ್? ವಿ ಶುಡ್ ಲರ್ನ್. ಉತ್ತರ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿ. ವಿ ಶುಡ್ ಲರ್ನ್ ಹೌ ಟು ಮೇಕ್ ಅವರ್ ವರ್ಲ್ಡ್ ಅ ಬೆಟರ್, wiser place with the help of our teachers. ಮುಂದಿನ ಪ್ರಶ್ನೆ, ಡಿಸ್ಕಸ್ ಇನ್ ಯುವರ್ ಗ್ರೂಪ್ ಆ್ಯಂಡ್ ಆನ್ಸರ್ ಇನ್ ಅ ಸೆಂಟೆನ್ಸ್ ಆರ್ ಟೂ. ನೀವು ನಿಮ್ಮ ಗುಂಪುಗಳಲ್ಲಿ ಚರ್ಚೆ ಮಾಡಿ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಇದೆ. ಮೊದಲನೇ ಪ್ರಶ್ನೆ ಇಲ್ಲಿ, ಹೌ ಡು ಟೀಚರ್ಸ್ ಹೆಲ್ಪ್ ಅಸ್ ಬೈ ಬಿಕಮಿಂಗ್ ಅವರ್ ಸ್ಪೆಷಲ್ ಫ್ರೆಂಡ್ಸ್? ಉತ್ತರ ಹೇಗಿದೆ? ಟೀಚರ್ಸ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವರ್ಡ್ in a easy way by becoming our special friends, and they also help us to become a better person ಅಂತ ಉತ್ತರ. ಎರಡನೇ ಪ್ರಶ್ನೆಗೆ ಉತ್ತರ, ಹೌ ಡಸ್ ಗಾಡ್ ವಾಂಟ್ ಟೀಚರ್ಸ್ ಟು ಗೈಡ್ ಅಸ್? ಉತ್ತರ ಹೀಗಿರುತ್ತೆ, ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಟು ಶೋ ದ ವೇ and be our guide, lead us so that we can lead, and help us choose or decide the right path. The teachers are special guides to everyone ಅಂತ ಉತ್ತರ ಬರೀತೀರಾ. ಮುಂದನೇ ಪ್ರಶ್ನೆ C3, ಡಿಸ್ಕಸ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ದಿ ಕ್ಲಾಸ್ ಅಂತ ಇದೆ. ಇಲ್ಲಿ the guidance of the teachers has helped us so far. Remember an event when your teacher has helped you even outside your classroom. Now write a few lines about that incident. ಇದೊಂದು ಆಕ್ಟಿವಿಟಿ, ನೀವು ಮಾಡಬೇಕಾದ ಆಕ್ಟಿವಿಟಿ. ಇಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಶಾಲೆಯಿಂದ ಹೊರಗಡೆ ಅಂದರೆ ಅಭ್ಯಾಸಕ್ಕೆ ಹೊರತುಪಡಿಸಿ ಯಾವುದಾದರೂ ಹೊಸ ವಿಷಯನ ಕಲಿತುಕೊಳ್ಳಲು ನಿಮಗೆ ಸಹಾಯ ಮಾಡಿದರಾ, ಹೇಗೆ ಮಾಡಿದರು ಅಂತ ನೀವು ಒಂದು ಟಿಪ್ಪಣಿಯನ್ನ ಬರೀತೀರಾ ನೀವು ಬರೀಲೇಬೇಕು, ಬಿಕಾಸ್ ದಿಸ್ ಈಸ್ ಗೋಯಿಂಗ್ ಟು ಬಿ ಯುವರ್ ಹೋಮ್ವರ್ಕ್ ಅಸೆಸ್ಮೆಂಟ್. ಉತ್ತರವನ್ನ ಬರೆದು ಕಮೆಂಟ್ಸ್ನಲ್ಲಿ ಪೋಸ್ಟ್ ಮಾಡಿ. ರೀಡ್ ಆ್ಯಂಡ್ ಎಂಜಾಯ್ ಅಂತ ಒಂದು ಸೆಕ್ಷನ್ ಇದೆ. ಟು ಲಾಫ್ ಆಫನ್ ಆ್ಯಂಡ್ ಮಚ್. ಇಲ್ಲಿ ಟು ವಿನ್ ದಿ ರೆಸ್ಪೆಕ್ಟ್ ಆಫ್ ದಿ ಇಂಟೆಲಿಜೆಂಟ್ ಪೀಪಲ್ ಆ್ಯಂಡ್ ದಿ ಅಫೆಕ್ಷನ್ ಆಫ್ ಚಿಲ್ಡ್ರನ್, to earn the appreciation of honest critics and endure the betrayal of false friends, to appreciate beauty, to find the best in others, to leave the world a bit better, whether by a healthy child, a garden patch, or a redeemed social condition, to know even one life has breathed easier because you have lived. This is to have succeeded ಅಂತ ರಾಲ್ಫ್ ವಾಲ್ಡೋ ಎಮರ್ಸನ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಮ್ಮ ಈ ಪದ್ಯ ಮುಕ್ತಾಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 4ನಲ್ಲಿ ಮತ್ತೆ ಹೊಸ ಅಧ್ಯಾಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.